get so mad, there's no controlling me. My thoughts get so bad, I'm like, I might grab a bat, I don't know. My wrath, my blood boils over like, oh God, here goes. I lost all feeling from my head to my toes. You said some shit that I can't let go, so just stay tuned. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಪ್ಯಾಲೇಸ್ ರೋಡಲ್ಲಿದ್ದೀನಿ. ಪ್ಯಾಲೇಸ್ ರೋಡ್ ಅಂದ ತಕ್ಷಣ ಸುಮಾರು ಜನಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ ಏನಕ್ಕೆ ಹೋಗ್ತಾ ಇರ್ತೀವಿ ಅಂತ. ತಮ್ಮಳೆ ನೋಡಿನೇ ಎಲ್ಲರಿಗೂ ಅರ್ಥ ಆಗೋಗಿರುತ್ತೆ ಯಾವ ವಿಷಯಕ್ಕೆ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋದು. ಸೊ ಹೌದು ಫ್ರೆಂಡ್ಸ್, ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸೂಪರ್ ಬೈಕ್ ಮೇಳ ನಡೀತಾ ಇದೆ. ಸೂಪರ್ ಬೈಕ್ ಮೇಳ ಅಲ್ಲ, ಬೈಕ್ ಮೇಳ ನಡೀತಾ ಇದೆ. ಸೊ ಎಕ್ಸಿಬಿಷನ್ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಸೊ ನನ್ನ ಜೊತೆ ನಮ್ಮಮ್ಮ ನಮ್ಮಣ್ಣ ಕೂಡ ಬರ್ತಾ ಇದ್ದಾರೆ. ಅವ್ರು ಬೇರೆ ಗಾಡೀಲಿದ್ದಾರೆ, ನಾನು ಬೇರೆ ಗಾಡೀಲಿದ್ದೀನಿ. ನಾನು ನನ್ನ ಬೈಕಲ್ಲಿದ್ದೀನಿ, ಅವರು ನಮ್ಮ ಅಣ್ಣನ ಜೊತೆ ಬರ್ತಾ ಇದ್ದಾರೆ ನಮ್ಮಮ್ಮ. ಸೊ ಬನ್ನಿ ಹೋಗಿ ನೋಡೋಣ. ನನಗಂತೂ ಫೇವ್ರೇಟ್ ಯಾವುದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಸೊ ಹಯಾಬುಸಾ. ಸೊ ಅದು ಕೂಡ ಇದೆ ಅಲ್ಲಿ. ಸೊ ಹೋಗೋಣ, ನೋಡೋಣ ಯಾವ್ಯಾವ ಬೈಕು, ಏನೇನು ಕಾಸ್ಟು. ಕೆಲವೊಂದೊಂದು ಶೋರೂಮ್ಗಳಿಗೆ ನಾನು ನಿಜವಾಗ್ಲೂ ವಿಸಿಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಆಫ್ ನಮಗಿನ್ನೂ ಅಷ್ಟೊಂದು ಫಾಲೋವರ್ಸ್ ಇಲ್ಲ. ಸೊ ಹಾಗಾಗಿ ಕೆಲವು ಶೋರೂಮ್ನಲ್ಲಿ ನಾವು ಕೇಳಿದಾಗ ನಮಗೆ ಅಷ್ಟಾಗಿ ಸಿಕ್ಕಿಲ್ಲ, ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಇದು ತುಂಬಾ ಓಲ್ಡ್ ಮಾಡೆಲ್ ಕಾರು. ಸೊ ಸೂಪರ್ ಆಗಿದೆ. ಈ ಕಾರ್ನ ಡೀಟೇಲ್ಸ್ ಇಲ್ಲಿದೆ ನೋಡಿ. ಓಪಲ್ ಕ್ಯಾಲೆಟ್ 1936 ಮಾಡಲ್. ಇದು ನೋಡಿ ಫುಲ್ಲು ಸೂಪರ್ ಆಗಿದೆ ಕಾರ್. ಇದು 1946 ಮಾಡಲು ಫೋರ್ಡ್ ಪ್ರಿಪೆಕ್ಟ್. ಫೋರ್ಡ್ ಡಿಫ್ರೆಂಟ್ ಆಗಿದೆ ಗಾಡಿ ಎರಡೂ. ಈಗಿನ ಕಾಲದ 8 ಸೀರೀಸ್ ಕಾರ್ಗೂ ಓಲ್ಡ್ ಮಾಡಲ್ 8 ಸೀರೀಸ್ ಕಾರ್ಗೂ ತುಂಬ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. 1947 ಮಾರಿಸಸ್ 8 ಸೀರೀಸ್ ಕಾರ್ ಇದು. 8 ಸೀರೀಸ್ ಗಾಡಿ ಕಲರು, ಆ ಲುಕ್ಕೇ ಬೇರೆ ಥರ ಇದೆ ನೋಡೋಕ್ಕೆ. ಆಗಿನ ಕಾಲದಲ್ಲಿ ಈ ಕಾರ್ಗಳೆಲ್ಲ ಇದ್ಬಿಟ್ರೆ ಒಂಥರ ಶ್ರೀಮಂತರು ಇದ್ದಂಗೆ. ಸೂಪರ್ ಒಂದು ಇದು ಲಕ್ಸುರಿ ಲೈಫ್ ಅಂತಾನೆ ಹೇಳ್ಬೋದು ಇವೆಲ್ಲ. ಇದು ಒಂಥರ ಒಳ್ಳೆ ಮರ್ಸಿಡೀಸ್ ಬೆಂಜ್ ಇದ್ದಂಗಿದೆ. ಇದು ಅಂಬಾಸೆಡರ್ ಥರ ಮೈಸೂರು ಗಾಡಿ ಮೇ ಬಿ. ಬ್ಯೂಕ್ ಸೀರೀಸ್ 1947 ಕಾರ್ ಇದು. ಬ್ಯೂಕ್ ಸೀರೀಸ್ 1947 ಮಾಡಲ್ಲು. ಸೂಪರ್ ಆಗಿದೆ ಒಂಥರ ನೋಡೋದಕ್ಕೆ. ಫುಲ್ ಡೀಟೇಲ್ಸ್ ನೋಡಿ. ಕಾರ್ ಇನ್ನೂ ಸೂಪರ್ ಆಗಿದೆ ನೋಡೋಕ್ಕೆ. ಆ ಲುಕ್ಕೇ ಬೇರೆ ತರ ಇದೆ ಇದ್ರದ್ದು. ಇದು ಯಾವ ಮಾಡಲು ಏನು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಒಂಥರ ಸೂಪರ್ ಆಗಿದೆ ಗಾಡಿ. ಸೇಮ್ ಇದು ಕೂಡ 1947 ಕಾರು. ಇದು ನೋಡೋದಕ್ಕೆ ಪ್ರೀಮಿಯಂ ಲುಕ್ ತರನೇ ಇದೆ. ಈಗಿನ ಕಾಲದಲ್ಲಿ ಈ ತರ ಕಾರ್ಗಳು ಕೂಡ ಯಾವುದು ಸಿಗಲ್ಲ ನಿಮಗೆ ನೋಡೋದಕ್ಕೆ ಕೂಡ. ಸೊ ಈ ಎಕ್ಸಿಬಿಷನ್ ಮಿಸ್ ಮಾಡ್ಕೊಂಡವ್ರಿಗಂತೂ ನಾವೇನು ಹೇಳೋಕ್ಕಾಗಲ್ಲ. ಗಾಡಿ ಹೆಸರೆಲ್ಲ ನೀವೇ ಓದ್ಕೊಂಬಿಡಿ. ನಮ್ಗೆ ಅಷ್ಟೊಂದು ಗಾಡಿ ನೋಡ್ತಾ ಇರೋ ಫೀಲಿಂಗಲ್ಲಿ ಇವೆಲ್ಲ ಓದೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ, ಆ ರೇಂಜಿಗಿದೆ. ಈಗಿನ ಕಾಲದಲ್ಲಿ ಈ ಥರ ಕಾರುಗಳಂತೂ ನೋಡೋಕೆ ಸಿಗೋದೇ ಇಲ್ಲ. ಅಷ್ಟು ಪ್ರೀಶಿಯಸ್ ಆಗಿದೆ ನೋಡೋದಕ್ಕೆ ಮಾತ್ರ ಲುಕ್ಗಳು. ಅದಂತೂ ನೋಡಿ ಏನು ಅದ್ಭುತವಾಗಿದೆ ಅಂದರೆ ಹೇಳಂಗೆ ಇಲ್ಲ ನಾವು, ಅಷ್ಟು ಅದ್ಭುತವಾಗಿದೆ ಗಾಡಿ. ಇದು ಮೂರು ಒಂದೇ ತರ ಲುಕ್ಕು. ಇದು ನೋಡೋಳೆ ಶಿಪ್ ಇದ್ದಂಗಿದೆ ಗಾಡಿ. ಒಂದೇ ಅದಕ್ಕೆ ನೋಡೋಳೆ ಮೀನಿನ ಮೂಗ್ ಬರುತ್ತಲ್ಲ, ಶಾರ್ಕ್, ಆ ಥರ ಇದೆ. ಅಷ್ಟು ಸಕ್ಕತ್ತಾಗಿದೆ ಗಾಡಿ. ಗಾಡಿ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಬಿಡಿ.
ಇದೊಂಥರ ಶೋ ಪೀಸ್ ಇದ್ದಂಗಿದೆ ಗಾಡಿ. ಮ್ಯಾಕ್ಸಿಮಮ್ ಇದು ಶೋ ಪೀಸ್ ಕಾರೇ. ಅಂದರೆ ಒಂಥರ ಫುಲ್ಲು ಬಿಲ್ಡ್ ಮಾಡಿದ್ದಾರೆ ಚೆನ್ನಾಗಿ. ಒಂಥರ ಡಿಸೈನ್ ಎಲ್ಲ ಬ್ಲ್ಯಾಕ್ ಪೇಂಟು ಒಂಥರ ಸಖತ್ತಾಗಿದೆ. ಆಮೇಲೆ ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡ್ದಂಗೆ ಇಟ್ಟಿದ್ದಾರೆ ಇಲ್ಲಿ ಸೂಪರಾಗಿ. ಇದು ಈ ರೀತಿ ನೋಡ್ತಾ ಯಾವುದೋ ಪಾರ್ಕಿಂಗ್ ಲಾಟಲ್ಲಿ ಕಾರ್ ಪಾರ್ಕ್ ಆಗಿರೋ ಥರ ಕಾಣಿಸ್ತಿಲ್ಲ ನಿಮಗೆ, ಬಟ್ ಆ್ಯಕ್ಚುಲಿ ಅಲ್ಲ, ಇದೆಲ್ಲ ಆಟ ಸಾಮಾನು ಕಾರ್ಗಳು. ಪ್ರತಿಯೊಂದು ಏನು ಸೂಪರಾಗಿ ಡಿಸೈನ್ ಮಾಡಿ ತೋರಿಸ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಈ ಕಾರ್ ಎಲ್ಲೂ ಯಾರಿಗೂ ಸಿಕ್ಕಿರಲ್ಲ ನೋಡೋಕ್ಕಿದು, ಅದರ ಸೂಪರ್ ಆಗಿದೆ. ಇನ್ನು F1 ಕೂಡ ಇದೆ ನೋಡಿ, ಥರ ಸೂಪರಾಗಿ ಕಾಣುತ್ತೆ. ನನಗಂತೂ ಇದಂತೂ ಒಂದು ಭಯಂಕರ ಇಷ್ಟ. ಇನ್ನು ಫೇಮಸ್ F1ಗಳು ಇಲ್ಲಿದ್ದಾವೆ. ಇಲ್ಲಿದೆ ಎಲೆಕ್ಟ್ರಿಕಲ್ ಬೈಕ್ಸು. ಸೊ ಯಾವ್ದು ಬೇಕಾದ್ರೂ ನೋಡ್ಬೋದು, ಬಟ್ ನನಗೆ ಯಾಕೋ ಇಲ್ಲಿರೋ ಯಾವುದೋ ಅಷ್ಟು ಡಿಸೈನ್ಗಳು ಲೈಕ್ ಆಗಲಿಲ್ಲ. ಸೊ ನೋಡೋಣ ಮುಂದೆ. 50cc ಬೈಕಲ್ಸ್ಗಳು ತುಂಬ ಸೂಪರ್ ಆಗಿದೆ ನೋಡೋಕ್ಕೆ. ಅಡ್ವೆಂಚರ್ ಬೈಕ್ ಥರನೇ ಇದೆ, ಮೇ ಬಿ ಅಡ್ವೆಂಚರ್ ಬೈಕೇ ಇವೆಲ್ಲ. ಸೊ ಸೂಪರಾಗಿ ಇದೆ. ಆಲ್ಮೋಸ್ಟ್ ಒಂದು 8 lakhsವರೆಗೂ ರುಪೀಸ್ ಅಂತ ಹೇಳಿದ್ರು ಅವರು. ಚೆನ್ನಾಗಿದೆ ಗಾಡಿ ನೋಡೋಕ್ಕೂ. ಇದು ಆಲ್ಮೋಸ್ಟ್ ಒಂಥರ ಅಡ್ವೆಂಚರ್ ಬೈಕ್ ಏನೇ. ವೆಯ್ಟ್ ನನಗೆ ಅಷ್ಟು ಅನಿಸ್ತಾ ಇಲ್ಲ, ಕಾಲು ಕೂಡ ಕರೆಕ್ಟಾಗಿ ಎಟ್ಗುತ್ತೆ. ಒಂಥರ ಲಾಂಗ್ ರನ್ ಹೋಗೋದಕ್ಕೆ ಸೂಪರ್ ಆಗಿದೆ ಗಾಡಿ. ಸೊ ಅಡ್ವೆಂಚರ್ ಬೈಕ್ ಏನೇನು ಬೇಕು ಡಿಸೈನ್ ಫುಲ್ ಇದೆ. ಫಿಗರ್ ಕೂಡ ಫುಲ್ ಹೈಟ್ ಇದೆ. ವಿಂಡ್ ಬ್ಲಾಸ್ಟ್ ಅನ್ನೋದು ಅಷ್ಟು ಆಗೋದಿಲ್ಲ. ಹೆಡ್ಲೈಟು ಕೂಡ ಮಸ್ತಾಗಿದೆ. ಇದರಲ್ಲಿ ಒಂದು ಲೆವೆಲೇ ಬೇರೆ ಲುಕ್ ಕಾಣುತ್ತೆ ನಿಮಗೆ. ರೈಡಿಂಗಲ್ಲಿ ಹೋಗ್ತಾರೆ, ತುಂಬ ಅಗಲ ಕೂಡ ಗಾಡಿ. ಅಷ್ಟು ಅನಿಸ್ತವೆ ನನಗಂದ್ರೆ. ಶೀಟ್ ಆಗಿದೆ ಗಾಡಿ. ಟ್ರೈನ್ಗೆ ಓಕೆ 500cc ಆಲ್ಮೋಸ್ಟ್ 8 lakh ರುಪೀಸ್ ಕೊಡ್ಬೋದು. ಇಲ್ಲಿದೆ ವರ್ತ್ ಇಟ್ ಅಂತ ನನಗೆ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಡ್ಯೂಕ್ 390cc ಸೂಪರ್ ಆಗಿದೆ. ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಈ ಹೆಡ್ಲೈಟ್ ಡಿಸೈನು ಸಕ್ಕತ್ತಾಗಿ ಕೊಟ್ಟಿದ್ದಾನೆ ಇದನ್ನು. ಸೊ ನನಗೆ ತುಂಬ ಲೈಕ್ ಆಯಿತು. ನೋಡೋಣ ನೆಕ್ಸ್ಟ್ ಚೇಂಜ್ ಮಾಡೋ ಲೆವೆಲ್ಗೆ ಏನಾದ್ರು ಹೋದರೆ, ಅಕಸ್ಮಾತ್ ಸೂಪರ್ ಬೈಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಸೊ ಗಾಡಿ ಒಂದು ಸೂಪರ್ ಆಗಿದೆ. ಒಂದು ಕುತ್ಕೊಂಡು ನೋಡೋಣ ಬನ್ನಿ. ಮಿರರ್ ತುಂಬಾ ಲೂಸಿಂಗ್ ಅಲ್ಲಿ ಇದೆ. ಸೊ ಓಕೆ, ಆಲ್ಮೋಸ್ಟ್ ಒಳ್ಳೆ ಚಿಕ್ಕ ಬೈಕ್ ಬೆಕ್ಕಿದ್ದಂಗಿದೆ ಇದು ಗಾಡಿ. ಎಲ್ಲಾನು ಕೂತ್ಬಿಡುತ್ತೆ. ನನಗೇನು ವೆಯ್ಟೇ ಅನ್ನಿಸ್ತಲ್ಲ. ನಾನು ಡಾಮಿನರ್ಗೂ ಇದಕ್ಕೂ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಫುಲ್ ಆ್ಯಂಡ್ ಫುಲ್ ಹೆವಿ ಲೈಟ್ ವೆಯ್ಟ್. ಒಂಥರ ಸೂಪರ್ ಆಗಿದೆ ಗಾಡಿನೂ. ಇದು ಹೈವೇನಲ್ಲಿ ಹೆಂಗೆ ಹೋಗುತ್ತೆ ಅನ್ನೋದನ್ನ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೋಡುವ ನೆಕ್ಸ್ಟ್ ಯಾವಾಗಾರ ತಗೊಳ್ಳೋ ಚಾನ್ಸ್ ಬಂದರೆ ಅವಾಗ ಇದನ್ನು ಪರ್ಚೇಸ್ ಮಾಡೋಣ. ಸೂಪರ್ ಬೈಕ್ಸ್ ಆಗಿಲ್ಲ ಅಂದರೆ ಇರೋದು ಇದು, ಇಲ್ಲಾಂದರೆ ಕವಾಸಕಿ ZX-6R ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಇದು ಒಂಥರ ಸೂಪರ್ ಆಗಿ ಇದೆ. ಈ ಹೆಡ್ಲೈಟ್ ಡಿಸೈನ್ ಏನಿದೆ ಇದು ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ಒಂದು ತುಂಬ ಲೈಕ್ ಮಾಡ್ತೀನಿ ಈ ಗಾಡಿ. ZX-10RR ಬೈಕು 1000cc. ಸೊ ಆಲ್ಮೋಸ್ಟ್ ಈ ಮಾಡೆಲ್ ಇವಾಗಿಲ್ಲ, ಈ ಮಾಡೆಲ್ ಸ್ಟಾಪ್ ಆಗಿದೆ. ಸೊ ನೋಡುವ ನೆಕ್ಸ್ಟು ಈ ಮಾಡೆಲ್ ಬಿಟ್ಟು ಬೇರೆ ಯಾವ್ದು ಬರುತ್ತೆ ಅನ್ನೋದು. ಆಲ್ರೆಡಿ ಹೊಸ ಮಾಡೆಲ್ ಬಿಟ್ಟಿದ್ದಾನೆ, ಬಟ್ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಆಗಿದೆ. ನೋಡುವ ನೆಕ್ಸ್ಟು ಯಾವ ಡಿಸೈನ್ ಬರ್ಬೋದು RR ಸೀರೀಸಲ್ಲಿ ಅನ್ನೋದನ್ನ ನೋಡೋಣ. ಓ ಸೂಪರ್ ಸೂಪರ್. ನಮ್ಮ ಅಮ್ಮಗೆ ಯಾಕೋ ಗಾಡಿ ತುಂಬ ಇಷ್ಟ ಆಗ್ಬಿಟ್ಟಿದೆ, ಅದಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ ಒಂದು ಫೋಟೋ ತೆಗಿ ಅಂತ. ಸೂಪರ್ ಆಗಿದೆ ಇದು ಮಾತ್ರ. ಇದು ಒಂಥರ
ಒಂಥರ ಸೂಪರ್ ಬೈಕೆ. ಬಟ್ ಇದು ಆಲ್ಮೋಸ್ಟ್ ಒಂದು 800-900 cc ಅಂತ ಅಂದ್ಕೊಳ್ತೀನಿ. ಇದು ಆ್ಯಕ್ಚುಲು ಇನ್ಲೈನ್ 2 ಸಿಲಿಂಡರ್ಸು 800 cc ಬೈಕು. ಇದು ಸೂಪರ್ ಆಗೇ ಇದೆ. ಇದು ಆಲ್ಮೋಸ್ಟ್ ಒಂದು 8 to 10 lakhsವರೆಗೂ ಬರುತ್ತೆ. ರಾಯಲ್ ಎನ್ಫೀಲ್ಡ್ ಅವ್ರು ಕೂಡ ಇಲ್ಲಿ ಅಲರ್ಟ್ ಆಗಿದ್ದಾರೆ. ಎಕ್ಸಿಬಿಷನಲ್ಲಿ ಅವರು ಕೂಡ ಒಂದು ಸ್ಟಾಲ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಓಲ್ಡ್ ಮಾಡೆಲ್ ರಾಯಲ್ ಎನ್ಫೀಲ್ಡ್ಗಳು. ಸೊ ಇದು ತುಂಬ ಓಲ್ಡ್ ಮಾಡೆಲ್ ಟ್ರಯಾಂಪು. ಸಕ್ಕತ್ತಾಗಿದೆ ಗಾಡಿ. ತುಂಬ ಅಂದರೆ ತುಂಬ ಓಲ್ಡ್ ಮಾಡಲು. ಅದು ಎಷ್ಟು CC ಏನು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಒಂದ್ಸತಿ ಕುತ್ಕೊಂಡು ನೋಡೋಣ ಬನ್ನಿ. ಸ್ವಲ್ಪ ಹೈಟ್ ಇದೆ ಗಾಡಿ, ಅದು ಬಿಟ್ಟರೆ ಓಕೆ. ಒಂಥರ ಫುಲ್ಲು ಟಕ್ಕಿನಾದರೆ ಮಾತ್ರ ಗಾಡಿ ಓಡಿಸೋದಕ್ಕೆ ಸೂಪರಾಗಿರುತ್ತೆ. ಇದೊಂಥರ ಸ್ಪೋರ್ಟ್ಸ್ ಲುಕ್ಕೇ ಜಾಸ್ತಿ ಇದರಲ್ಲಿ ಇರೋದು. ಅಡ್ವೆಂಚರ್ ಟೈಪ್ ಥರ ಏನು ಬರಲ್ಲ ಇದು. ಸ್ಪೋರ್ಟ್ಸ್ ಲುಕ್ಗೆ ಒಂದು ರೇಸಿಂಗ್ ಹೆಂಗಿರಬೇಕು ಆ ರೇಂಜಿಗೆ ಇದನ್ನು ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗಾಡಿ. ಫ್ರೆಂಡ್ಸ್, ವೀಡಿಯೋ ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಹಯಾಬುಸಾ ಬೈಕ್ ನಾನು ಯಾವಾಗಲೂ ನೋಡ್ತಾನೆ ಇರ್ತೀನಿ ಅದನ್ನು. ಇನ್ನೊಂದೇನು ಅಂದರೆ ಬೆಟರ್ ಆಗಿದೆ KTM 390. ಆಮೇಲೆ ಓಲ್ಡ್ ಮಾಡೆಲ್ ಕಾರ್ಗಳು ಸುಮಾರು ಇದ್ವು. ಬಟ್ ನನಗೆ ಯಾಕೋ ಬೇರೆ ಎಲ್ಲ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ನಿಸಾನ್ ಇತ್ತು, ಆಮೇಲೆ ಮಹೇಂದ್ರ ಇತ್ತು, ಟೊಯೋಟಾದಿತ್ತು. ಸೊ ನನಗೆ ಯಾಕೋ ಅಷ್ಟೆಲ್ಲ ಮಾಮೂಲಿ ನೋಡಿರೋ ಕಾರ್ನೇ ಮತ್ತೇನು ಎಕ್ಸ್ಪ್ಲೋರ್ ಮಾಡೋದು ಅಂದ್ಬಿಟ್ಟು ನಾನು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ಬೈಕ್ಗಳಲ್ಲಿ ಕೆಲವೊಂದನ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದನ್ನು ನೀವು ಕೂಡ ನೋಡಿದ್ದೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋಗೆ ಹಾಗೆ ವೆಯ್ಟ್ ಮಾಡ್ತಾಯಿರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು. ಬಾಯ್ ಬಾಯ್.